ಒಂದು ಚೇಂಜ್ ಮಾಡುತ್ತೆ. ಸೊ ಇದು ಅವೈಲೇಬಿಲಿಟಿ ಇರ್ಬೋದು ನಿಮಗೆ. ಡಿಸ್ಕ್ ಬ್ರೇಕ್ ಕತ್ತಿತ್ತು. ಸೊ ಇದಕ್ಕೆಲ್ಲ ಈ ಸೈಡ್ ಒಂದು ಸಣ್ಣ ಪುಲ್ಲಿ ಕೊಟ್ಟಿದ್ರು. ಸೊ ಅದು ಜೆನ್ಯೂನ್ ಹೇಳಿ ಸಿಗೋದಿಲ್ಲ. ಸೊ ಇದನ್ನು ನಾವು ಇಲ್ಲಿ ರಬ್ಬರ್ ಪಾರ್ಟ್ ಏನಿದೆಯಲ್ಲ, ಸೊ ಇದು ಯಾರು ಡಿಸಪಾಯಿಂಟ್ ಆಗ್ಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣ ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತೊಂದು ಫಸ್ಟ್ ಟೈಮ್ ಇದು, ಮೋಸ್ಟ್ ಪ್ರಾಬಬ್ಲಿ ಯಾರು ಮಾಡಿರಲಿಕ್ಕಿಲ್ಲ. ಸೊ ಇವತ್ತಿಗೆ ನಾವೆಂತ ಮಾಡ್ತಾ ಇದ್ದು ಹೇಳಿದ್ರೆ, ನಮ್ಮದೊಂದು ಓಲಾ ಸ್ಕೂಟ್ರ್ ಇತ್ತು. ಅಂದರೆ ನಮ್ಮ ಫ್ಯಾಮಿಲಿಯೆಲ್ಲ ಕಸಿನ್ ಇದೆ. ಸೊ ಇದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಬಂದಿತ್ತು. ನಾವೇ ಈಗ ನಿಮಗೀಗ ಎಲ್ಲರಿಗೂ ಗೊತ್ತಿರ್ಬೋದು ಶೋರೂಮಲ್ಲಿ ಅಂದರೆ ಎಂಥ ಕಂಡೀಷನ್ ಇತ್ತು ಹೇಳಿ. ಅಂದರೆ ಉಡುಪಿದಂತಲ್ಲ, ಆಲ್ ಓವರ್ ಕರ್ನಾಟಕ, ಇಂಡಿಯಾದಲ್ಲೇ ಅದೇ ಹಣೆ ಬರ ಓಲದ್ದು. ಸೊ ನಾವೀಗ ಇದನ್ನಂದ್ರೆ ನಾವು ಫುಲ್ಲಿ ಪ್ರೊಫೆಷ್ನಲ್ ಅಲ್ಲ, ಫಸ್ಟ್ ಟೈಮ್ ಇದು ಓಲಾ ಸ್ಕೂಟ್ರಲ್ಲಿ ವರ್ಕ್ ಮಾಡೋದು. ಅದಕ್ಕಿಂತ ಮೊದಲು ಎಲೆಕ್ಟ್ರಿಕ್ ಸ್ಕೂಟ್ರಲ್ಲೆಲ್ಲ ವರ್ಕ್ ಮಾಡಿತ್ತು, ಮತ್ತು ನಾರ್ಮಲ್ ಈಗ ಪೆಟ್ರೋಲ್ ಬೈಕಲ್ಲೆಲ್ಲ ವರ್ಕ್ ಮಾಡಿತ್ತೆ. ಸೊ ಇದರಲ್ಲಿ ಈಗ ಮೇನ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಕಂಪ್ಲೇಂಟ್ ಹೇಳಿಬಿಡ್ತೆ. ಇದು ಆ್ಯಕ್ಚುಲಿ ನಿನ್ನೆ ನೈಟ್ ನಾವು ಕೆಲಸ ಮಾಡಿದ್ದೆ, ವೀಡಿಯೋ ಮಾಡೋ ಯಾವ ಪ್ಲ್ಯಾನಲ್ಲಿ ಇರಲಿಲ್ಲ. ಬಟ್ ಈಗ ನಾವು ಇದು ಮಾಡ್ತಾ ಇದ್ದು ಹೇಳಿದರೆ ಯಾರಿಗಾದ್ರು ಯೂಸ್ ಆಗಲಿ ಹೇಳಿ. ಅಂದರೆ ಫಸ್ಟ್ ಟೈಮ್ ಈಗ ಗಾಡಿ ಬಿಚ್ಚೋರಾಗಿರ್ಬೋದು, ಮತ್ತು ನೀವು ಯಾರಾದರೂ ಓಲಾ ಇಟ್ಟಿದ್ರೆ, ಅಂದರೆ ನಿಮ್ಮ ಲೋಕಲ್ ಮೆಕ್ಯಾನಿಕ್ ಯಾರು ಮಾಡಲ್ಲ, ರಿಪೇರಿ ಮಾಡೋದಿಲ್ಲ, ಆ ಥರ ಹೇಳಿದರೆ ಅವ್ರಿಗೆ ಇದೊಂದು ತೋರಿಸಿ ಅವರಿಗೂ ಸ್ವಲ್ಪ ಧೈರ್ಯ ಬರ್ಬೋದು, ಅಂದರೆ ನಾವು ಸಹ ಮಾಡ್ಬೋದು ಹೇಳಿ. ಸೊ ಇದರಲ್ಲಿ ಈಗ ಮೇನ್ ಸ್ಟಾರ್ಟಿಂಗ್ ಕಂಪ್ಲೇಂಟ್ ಅಂತ ಇದ್ದದ್ದು ಹೇಳಿದರೆ, ಸೊ ಇಲ್ಲಿ ನೋಡ್ಬೋದು MC ಕಿಟ್ಟಲ್ಲಿ ಆಯಿಲ್ ಲೀಕ್ ಆಗ್ತಾ ಇತ್ತು. ಸೊ ಇಲ್ಲೆಲ್ಲ ಚೊಲ್ಲಿದ್ದು ನೀವು ತೋರ್ತಾ ಇರ್ಬೋದು ವೀಡಿಯೋದಲ್ಲ. ಸೊ ಅದಕ್ಕೆ ನಾವು ಇದೀಗ ಮೇನ್ಲಿ MC ಕಿಟ್ ಒಂದು ಚೇಂಜ್ ಮಾಡುತ್ತೆ. ಸೊ ಇದರ ಅವೈಲೇಬಿಲಿಟಿ ಬಗ್ಗೆ ನಾವು ಮಾತಾಡೋದಿದ್ರೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಫಸ್ಟ್ ಇಲ್ಲಿ ನಾನಿಲ್ಲಿ ಈಗ ತೆಗೆದಿಟ್ಟಿದೆ. ಅಂದರೆ ಓಲದ್ದು ಜೆನ್ಯೂನ್ ಎಕ್ಸಸರೀಸಲ್ಲಿ ಸಿಗೋಲ್ಲ, ಜೆನ್ಯೂನ್ ಸ್ಪೇರ್ ಪಾರ್ಟ್ಸಲ್ಲಿ ಸಿಗೋಲ್ಲ. ಸೊ ಅದಕ್ಕೆ ನಾವು ಇದೊಂದು ಸ್ಪೇರ್ ಪಾರ್ಟ್ಸ್ ಅಂಗಡಿ ತಗೊಂಡೋಗಿ ಇದಕ್ಕೆ ಮ್ಯಾಚ್ ಆಗೋದು ಯಾವುದೆಲ್ಲ ಸಿಗತ್ತೇಳಿ ತರೋದ್ರಲ್ಲಿದ್ದು. ಅದು ವೀಡಿಯೋ ಮಾಡೋದು ಡೌಟ್ ತರೋದು. ತಂದಾದ್ಮೇಲೆ ನಿಮ್ಗೆ ನಾನು ಹೇಳ್ತೆ ಯಾವ ಗಾಡಿದು ಸೂಟ್ ಆಗತ್ತೇಳಿ. ಸೊ ಇದು ಫಸ್ಟ್ ಕಂಪ್ಲೇಂಟ್. ಸೊ ಈಗ ಆಯಿಲ್ ಎಲ್ಲ ಫುಲ್ ಡ್ರೈನ್ ಮಾಡಿದ್ದು ನಾವು. ಆಯಿಲ್ ಯಾವುದೇ ರೀತಿದಿಲ್ಲ, ಆಯಿಲ್ ಸಹ ತರಬೇಕು ಇದಕ್ಕೆ. ಸೊ ಇದಕ್ಕೆ ಆಯಿಲೆಲ್ಲ ಹಾಕಿ ನಾವು ಇಲ್ಲಿಂದ ರೆಡಿ ಆದಮೇಲೆ, ಸೊ ನಮ್ಮ ನಿನ್ನೆ ಇನ್ನೊಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ, ಸೊ ಡಿಸ್ಕ್ ಬ್ರೇಕ್ ಇದು ಗೊತ್ತಿರ್ಬೋದು ನಿಮಗೆ. ಡಿಸ್ಕ್ ಬ್ರೇಕ್ ಕತ್ತಿತ್ತು. ಸೊ ಇದಕ್ಕೆ ಎಲ್ಲ ಕ್ಯಾಲಿಪರ್ ಕಿಟ್ ಹೇಳಿ ಬರುತ್ತೆ, ರಬ್ಬರ್ ಇದೆ ನೋಡ್ಬೋದು. ಬೇಕಿದ್ರೆ ಲೈಟ್ ಇರುತ್ತೆ ಅಷ್ಟೇ. ಇಲ್ಲಿ ನೋಡ್ಬೋದು ಇದು ರಬ್ಬರ್ಸ್ ಇರುತ್ತಲ್ಲ. ಸೊ ಇದೆಲ್ಲ ಸ್ವಲ್ಪ ಹಾರ್ಡ್ ಆಗಿರುತ್ತೆ, ಮತ್ತು ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಇದನ್ನು ಸಹ ಒಂದು ಚೇಂಜ್ ಮಾಡ್ತಾ ಇದ್ದೇವೆ. ಇದು ಸಹ ನಾನು ಅದಕ್ಕೆ ಹೇಳ್ತಾ ಸೇಮ್ ಪ್ರಾಬ್ಲಮ್. ಓಲಾದ ಜೆನ್ಯೂನ್ ಹೇಳಿ ಸಿಗೋದಿಲ್ಲ. ಸೊ ಇದನ್ನು ನಾವು ಎಲ್ಲಿಂದಾದ್ರೂ ಸೋರ್ಸ್ ಮಾಡಬೇಕಂದ್ರೆ ಬೇರೆ ಯಾವ ಗಾಡಿದು ಸೂಟ್ ಆಗತ್ತೆ ಹೇಳಿ. ಮತ್ತು ಡಿಸ್ಕ್ ಪ್ಯಾಡಲ್ಲಿ ನಾನು ಲಾಸ್ಟ್ ಟೈಮ್ ಚೇಂಜ್ ಮಾಡಿದ್ದೆ. ಸೊ ಅದರಂಥ ಇಶ್ಯೂ ಇಲ್ಲ. ಸೊ ಈಗ ಮೇನ್ಲಿ ಮತ್ತು ಇನ್ನೊಂದು ನಾವು ಎಂತ ನೋಟಿಸ್ ಮಾಡಿತ್ತು ಹೇಳಿದ್ರೆ, ಇದು ತೆಗೆದ್ರ ಮೇಲೆ ಸಹ ಡಿಸ್ಕ್ ತುಂಬ ಟೈಟಾಗಿ ಮೂವ್ ಆಗ್ತೈತೆ. ಈಗ ಲೂಸ್ ಆಯಿತು. ಈಗ ಯಾಕೆ ಲೂಸ್ ಆಯ್ತು ಹೇಳಿದ್ರೆ, ಇಲ್ಲಿ ನಾವು ನೋಡ್ಬೋದು ಈಚೆ ಫುಲ್ ಬಿಚ್ಚಿ ಆಗ್ತದೆ. ಇಲ್ಲಿ ಈ ಸೈಡಲ್ಲಿ ಅಂತ ಇಡಲಿಲ್ಲ, ಇದೆಲ್ಲ ತೆಗಿತೀಗ. ಇದು ತೆಗ್ದದ್ದು ಯಾಕೆ ಹೇಳಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜಾಮ್ ಇತ್ತು. ಸೊ ಇಷ್ಟೀಗ ತೆಗ್ದಾದ್ಮೇಲೆ ಇದನ್ನೀಗ ಹೀಗೆ ಮುಚ್ಚಿದ್ರೆ ಒಂದು ಯೂಸ್ ಇಲ್ಲ. ಸೊ ಇದಕ್ಕೊಂದು ಸರ್ವಿಸ್ ಮಾಡಿ. ಅಂದರೆ ಫಸ್ಟ್ ತೆಗೆದ್ರೆ ಅಂತ ಬೇರಿಂಗ ನೀವು ಇಲ್ಲಿಂದ ಈಗ ನೋಡಿದರೆ ಎಂಥ ಕಂಪ್ಲೇಂಟ್ ಇಲ್ಲ, ಶೇಕ್ ಅಂತ ಇಲ್ಲ. ಸೊ ಜಸ್ಟ್ ಒಂದು ಗ್ರೀಸಿಂಗ್ ಎಲ್ಲ ಮಾಡಿ ಕ್ಲೋಸ್ ಮಾಡುತ್ತೆ. ಈ ಸೈಡ್ ಒಂದು ಸಣ್ಣ ಪುಲ್ಲಿ ಕೊಟ್ಟಿದ್ರು. ಸೊ ಇದು ಮೋಸ್ಟ್ ಪ್ರಾಬಬ್ಲಿ ಟೆನ್ಷನರ್ ಟೈಪ್ ವರ್ಕ್ ಮಾಡುತ್ತೆ. ಅಂದರೆ ಈ ಬೆಲ್ಟ್ ಈಗ ಇಲ್ಲಿಂದ ಬಂದು ಸೊ ಇದರಲ್ಲಿ ಹೋಗುತ್ತೆ. ನಿಮ್ಗೆ ಅದು ಆಮೇಲೆ ಫಿಟ್ ಆದಮೇಲೆ ಒಂದು ಸಲ ತೋರಿಸುತ್ತೆ. ಸೊ ಅದಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ, ಅಂದರೆ ಟೆನ್ಷನ್ ಕ್ರಿಯೇಟ್ ಮಾಡಿ ಬೆಲ್ಟನ್ನು ಹೋಲ್ಡ್ ಮಾಡಿ ಇಡಲಿಕ್ಕೆ. ಸೊ ಇದೀಗ ನಾವೀಗ ಈ ಬೆಲ್ಟ್ ಹಾಕಿದ ಮೇಲೆ ಇದು ಸಿಕ್ಕಾಪಟ್ಟೆ ಜಾಮ್ ಆಗ್ತಾಯಿತ್ತು. ಸೊ ಬೆಲ್ಟ್ ಕಂಡೀಷನ್ ನೀವು ನೋಡಿದರೆ ಒಳ್ಳೆತ್ತು, ಬೆಲ್ಟ್ ಇದಂತ ಕಂಪ್ಲೇಂಟ್ ಇಲ್ಲ. ಒಂದು ಸಲ ನೋಡುವ, ಇದನ್ನು ತೆಗೆದು ಒಂದು ಸಲ ಕ್ಲೀನಿಂಗ್ ಮಾಡಿ. ಮತ್ತೆ ಇದು ಯಾವತ್ತೂ ಓಪನ್ ಆಗಿದ್ದಿಲ್ಲ, ಶೋರೂಮಿಗೆಲ್ಲ ಸರ್ವಿಸಿಗೆ ಹೋಗಿ ನೋಡ್ಬೋದು ಇಷ್ಟು ಬೆಲ್ಟ್ ಇದ್ದಷ್ಟು ಹೊರಗಿದ್ದಷ್ಟು. ಸೊ ಇದೊಂದು ಕಂಪ್ಲೀಟ್ ಕ್ಲೀನ್ ಮಾಡುವ. ಇದಿಷ್ಟು ಇದೀಗ ಸದ್ಯದ ಕಂಪ್ಲೀಟ್. ಈಗ ನಾವು ನೆಕ್ಸ್ಟ್ ಎಂಥ ಕೆಲಸ ಮಾಡಬೇಕು ಹೇಳಿದರೆ, ಫಸ್ಟ್ ನಮಗಿಲ್ಲ ಕ್ಯಾಲಿಪರ್ ಕಿಟ್ ಇತ್ತಲ್ಲ, ಇದೊಂದು ರಬ್ಬರ್ ತೆಗೆದು ಇದೊಂದು ಫುಲ್ ಸರ್ವಿಸ್ ಗ್ರೀಸಿಂಗ್ ಮಾಡಿ. ಮತ್ತು ಇನ್ನೊಂದು ನಂಗೆ ನೀವು ಯಾರಾದರೂ ಪರ್ಸ್ನಲಿ ಓಲಾ ಇಟ್ಟವರಿದ್ದರೆ, ನಂಗೆ ಇದೊಂದು ನಿಮ್ಮದು ವೆಹಿಕಲಲ್ಲೂ ಇತ್ತ ಒಂದೇ, ಅಂದರೆ S1 Pro Gen 1 ಇದೇ ಕಂಪ್ಲೇಂಟ್ ಇತ್ತು ಹೇಳಿ. ನೋಡ್ಬೋದು ಇದೀಗ ಟೈರ್ ತೆಗಿಲಿಕ್ಕಲ್ಲ, ಟೈರ್ ಇದ್ರೆ ಸಹ ಇದು ಬುಷ್ ಅಂತ ಕಟ್ಟಾಗಿತ್ತೆ ಅಂತ ಹೇಳಿ ಗೊತ್ತಾಗಲಿಲ್ಲ. ಸೊ ಇದರಿಂದ ಎಂತ ಆಗ್ತಿತ್ತು ಹೇಳಿದರೆ ಪ್ರಾಬ್ಲಮ್. ಇದೀಗ ನೀವು ನೋಡ್ಬೋದು ಮೊನ್ನೆ ಅಷ್ಟೇ ಟೈರ್ ಚೇಂಜ್ ಮಾಡಿದ್ದು. ಸೊ ಓಲ್ಡ್ ಟೈರ್ ಒಂದು ಸೈಡ್ ವೇರ್ ಔಟ್ ಆಗ್ತಿತ್ತು. ನನ್ನ ಪ್ರಕಾರ ಮೋಸ್ಟ್ ಗೆಸ್ ಇದೆ, ಅಂದರೆ ಇದ್ರ ದೆಸೆಯಿಂದ ಟೈರ್ ಒಂದು ಸೈಡ್ ವೇರ್ ಔಟ್ ಆಗ್ತಿದೆ. ಸೊ ಇದೊಂದು ನಿಮ್ಮ ಸ್ಕೂಟ್ರ್ ಯಾವ್ದು ಅಂದರೆ ನಿಮ್ಮ ಪರಿಚಯದವ್ರದ್ದಾಗಿರ್ಬೋದು, ಇಲ್ಲ ನೀವು ಒಂದು ರ್ಯಾಂಡಮ್ಲಿ ಹೀಗೆ ಒಂದು ಕ್ರೇಜಿ ನಾನು ಹೇಳಿದಕ್ಕೆ ಯಾರಾದ್ರು ನೋಡಿದ್ರೆ ಒಂದು ನೋಡಿ ನಂಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಪ್ರಾಬ್ಲಮ್ ಎಂತ ಎಲ್ಲರಿಗಿತ್ತ ಎಂತ ಹೇಳಿ, ಇದೊಂದು ನಂಗೆ ಬೇಕಿತ್ತು ಇನ್ಫಾರ್ಮೇಷನ್. ಇಲ್ಲ ನನಗೆ ಯಾರಾದರೂ ಸಿಕ್ಕಿ ನಾನು ನೋಡ್ತೆ. ಸೊ ಇದೊಂದಾಯಿತು. ಈಗ ಬನ್ನಿ, ಇದು ಕ್ಯಾಲಿಪರ್ ಕಿಟ್ ಒಂದು ನಾನು ಡಿಸ್ಮೆಂಟಲ್ ಮಾಡ್ತೆ ಈಗ. ಸೊ ಯಾವ ಥರದಿತ್ತು ಕಾಂಫರ್ಟೇಬಲ್ ಅಂತೇಳಿ ನೋಡುವ. ನಾನು ಸಹ ಪ್ರೊಫೆಷ್ನಲ್ ಓಲಾ ಅಲ್ಲ, ಅಂದರೆ ನಾವು ಸಹ ಫಸ್ಟ್ ಟೈಮ್. ಅಂದರೆ ಈಗ ಗಾಡಿ ನಿಂತರೆ ಹೋಯ್ತು, ಸುಮ್ಮನೆ ಯೂಸ್ ಇಲ್ಲ. ಅಲ್ಲಿ ಕೊಟ್ಟು ಯಾರು ಸಹ ರಿಪೇರಿ ಮಾಡೋದಿಲ್ಲ, ಮತ್ತು ನಮ್ಮದು ಲೋಕಲ್ ಮೆಕ್ಯಾನಿಕಲ್ ಯಾರು ಮುಟ್ಟೋದಿಲ್ಲ. ಸೊ ಇಂಥ ಈ ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಫೇಲ್ಯೂರ್ ಆದರೆ ನಾನು ಹೇಳೋದಿದ್ರೆ ನಾವು ಲೋಕಲ್ ಪ್ರಿಫರ್ ಮಾಡ್ಬೋದು. ಯಾಕಂದರೆ ಇದು ಕಾಮನ್.
ಎಲೆಕ್ಟ್ರಿಕ್ ಸ್ಕೂಟ್ರ್ ಆಗಿರ್ಬೋದು, ಅಂದರೆ ಪೆಟ್ರೋಲ್ ಗಾಡಿ ಎಲ್ಲ ಸೇಮ್ ಇದೇ ಇರುತ್ತೆ, ಇದೇ ಕಾನ್ಸೆಪ್ಟಲ್ಲಿರೋದು. ಸೊ ಇದೀಗ ನೋಡ್ತಾ ಇರ್ಬೋದು, ನಾನೀಗ ಆಯಿಲ್ ಡ್ರೈನ್ ಮಾಡ್ತಾಯಿದ್ರೆ, ಸೊ ಡ್ರೈನ್ ಆದಮೇಲೆ ನಾನೀಗ ಈ ಆಯಿಲನ್ನು ಯೂಸ್ ಮಾಡೋಲ್ಲ, ಅದಕ್ಕೆ ನಾನೊಂದು ಅಂದರೆ ವೇಸ್ಟ್ ಕಂಟೈನರಲ್ಲೇ ಹಾಕ್ತೆ. ಸೊ ನ್ಯೂ ಆಯಿಲ್ ಹಾಕಿ ಫುಲ್ ಟಾಪಪ್ ನೀವೇ ಮಾಡೋದು ನೋಡ್ಬೋದು. ಇಲ್ಲಿಷ್ಟು ಡ್ರೈನ್ ಆಯ್ತು. ಈಗ ಕ್ಯಾಲಿಪರ್ ನಾವು ನೋಡೋದಿದ್ರೆ, ಈಗ ಸದ್ಯಕ್ಕೆ ಈ ಕ್ಯಾಲಿಪರ್ ಅಂತೂ ನಾನು ಯಾವ ಗಾಡಿದು ಯೂಸ್ ಆಗಿದ್ದು ನೋಡಲಿಲ್ಲ. ಸೊ ಇದು ರಬ್ಬರ್ ಕಿಟ್ಟು ಇದಾದರೂ ಒಂದು ಪಲ್ಸರ್ ಆಗ್ಬೋದೇನೋ. ಪಲ್ಸರಲ್ಲಿ ಯಾವುದಾದ್ರು ಒಂದು ಗಾಡಿ ತಂದು ಹಾಕಿ ನೋಡು. ಈಗ ಇದನ್ನು ಒಂದು ಡಿಸ್ಮೆಂಟಲ್ ಮಾಡುವ, ಇದರದ್ದು ಅವಸ್ಥೆ ಅಂತ ಹೇಳಿ ನೋಡು, ಚೆಕ್ ಮಾಡುವ. ಇದಿನ ಕೇಸ್ ಜಾಮ್ ಇತ್ತು, ಪಿಸ್ಟನ್ ಜಾಮ್ ಇಲ್ಲ, ನಾನು ಆಗ ಚೆಕ್ ಮಾಡಿದೆ. ಅಂದರೆ ಸಿಂಗಲ್ ಪಿಸ್ಟನ್ ಅಲ್ಲ, ಫುಲ್ ಕಂಪ್ಲೀಟ್ ಜಾಮ್ ಇರಲಿಲ್ಲ, ಸ್ವಲ್ಪ ಸರ್ವಿಸಿಂಗ್ ರಿಕ್ವೈರ್ಡ್ ಇದೆ. ನೋಡುವ, ಇದು ಇನ್ ಕೇಸ್ ಸಿಗಲೇ ಇಲ್ಲ ಹೇಳಿದ್ರೆ ಇನ್ನು ಇದನ್ನೇ ಒಂಚೂರು ಗ್ರೀಸಿಂಗ್ ಮಾಡಿ ಹಾಕಿದರೆ ಆಯಿತು. ಫಸ್ಟ್ ಪ್ರಯಾರಿಟಿ ಚೇಂಜಿಗೆ ಇಡುವ. ಇಡೀ ಕ್ಯಾಲಿಪರ್ ಇಲ್ಲ, ಜಸ್ಟ್ ಈ ರಬ್ಬರ್ ಕಿಟ್ಸ್ ಇತ್ತಲ್ಲ, ಸೊ ಇದನ್ನು ಚೇಂಜ್ ಮಾಡೋದು ಫಸ್ಟ್ ಪ್ರಯಾರಿಟಿ ಇಡುವ. ಸಿಗಲೇ ಇಲ್ಲ ಹೇಳಿದ್ರೆ ಇನ್ನು ಇದು ಮಾಡು, ಎಂತ ಇದನ್ನೇ ರೀಕಂಡೀಷನ್ ಮಾಡಿ ಹಾಕುವ ಅಷ್ಟೇ. ಡಿಸ್ಕ್ ಪ್ಯಾಡ್ಸ್ ನೀವು ಏನು ನೋಡ್ತಾ ಇದ್ದೀರಲ್ಲ, ಇದು ನಾನು ಆಲ್ರೆಡಿ ಒನ್ಸ್ ಚೇಂಜ್ ಮಾಡಿದೆ. ಸೊ ನಾನು ಯಾರ ಹತ್ರ ಪರ್ಚೇಸ್ ಮಾಡಿದೆ ಹೇಳಿ ಅವರದ್ದು ನಂಬರ್ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರುತ್ತೆ. ಇದು ನಾರ್ಮಲ್ ಯಾರು ಸಹ ಚೇಂಜ್ ಮಾಡ್ಬೋದು, ಏನು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲೆಲ್ಲ. ಅಂದರೆ ನಾರ್ಮಲ್ ಫಿಟ್ಟರ್ ಸಹ ಮಾಡ್ಬೋದು. ಇಲ್ಲ ನಿಮಗೆ ಒಂಚೂರು ಸ್ವಲ್ಪ ನಾರ್ಮಲ್ ಟೂಲ್ಸ್ ಅಂದರೆ ನಾರ್ಮಲ್ ಆಲನ್ಕೆಲ್ಲ ಆಗೋದಿಲ್ಲ, ಸ್ವಲ್ಪ ಈ ಥರದ ಒಂಚೂರು ಒಳ್ಳೆ ಕಂಪನಿ ಟಪ್ಪರಿಯದ್ದು ಮತ್ತು ಒಂದು ಸೆಟ್ ಇದು ಸಹ ಆಗೋದಿಲ್ಲ, ಒಂದು ಮಲ್ಟಿಪಲ್ ಸೆಟ್ಸ್ ಬೇಕಾಗತ್ತೆ. ಸೊ ಇದ್ರದ್ದು ಎಕ್ಸಾಕ್ಟ್ ನಂಬರ್ ಹೇಳಿದ್ದು 6mm. ಸೊ 6mm ಆಲನ್ಕೆ ಇದ್ದರೆ ನೀವು ಇದಿಷ್ಟು ಟೈರ್ ಒಂದು ಬಿಚ್ಚಿ ಇಲ್ಲಿ 2 ನಟ್ ಬರುತ್ತೆ, ಇದು 2 ಬಂದರೆ ನಿಮ್ಮ ಮನೇಲಿ ಸಹ ಚೇಂಜ್ ಮಾಡ್ಬೋದು ಹಿಂದಿದೆ. ಸೊ ಡಿಸ್ಕ್ ಪ್ಯಾಡ್ ಚೇಂಜಿಗೆ ತುಂಬ ಈಸಿ. ಸೊ ಹಾಗಾಗಿ ನೀವೆಲ್ಲರೂ ಪ್ಲ್ಯಾನ್ ಮಾಡಿದರೆ ಸಹ ನಿಮಗೆ ಡಿಸ್ಕ್ ಪ್ಯಾಡಿನವರದ್ದು ನಂಬರ್ ಮತ್ತು ಇದು ಟೂಲ್ಸ್ ಎಲ್ಲ ನಿಮಗೆ ಆನ್ಲೈನಲ್ಲಿ ಸಹ ಸಿಗುತ್ತೆ. ಇಲ್ಲ ಆನ್ಲೈನ್ಗಿಂತ ಬೆಸ್ಟ್ ಪ್ರಿಫರೇಬ್ಲಿ ನೀವು ಹಾರ್ಡ್ವೇರ್ ಅಂಗಡಿಗೆ ಹೋಗಿ ಇಲ್ಲ ಟೂಲ್ಸ್ ಅಂಗಡಿಗೆ ಹೋಗಿ ತಗೊಂಡ್ರೆ ಬೆಸ್ಟ್. ಅಲ್ಲ ಬಸ್ ಸ್ಟ್ಯಾಂಡ್ ಕೆಳಗೆಲ್ಲ ತುಂಬ ಇದೆ, ಉಡುಪಿ ಬಸ್ ಸ್ಟ್ಯಾಂಡ್ ಕೆಳಗಡೆ ಅಲ್ಲೊಂದು ಆದಷ್ಟು ಅಂದರೆ ಟಪರಿಯ, ಜಾನ್ ಬಂಡಾರಿ ಆ ಥರದ್ದು ಯಾವುದಾದ್ರು ಸಿಕ್ಕಿ ಆ ಥರ ತಗೊಂಡ್ರೆ ಬೆಸ್ಟ್. ಯಾಕಂದರೆ ಇದು ಸಿಕ್ಕಾಪಟ್ಟೆ ಟೈಟ್ ಇರುತ್ತೆ. ನಮ್ಮದೀಗ ಎಂತ ಆಯ್ತು ಹೇಳಿದ್ರೆ, ಒಂದು ಬೋಲ್ಟ್ ಲಾಸ್ಟ್ ಟೈಮ್ ಟೈರ್ ಚೇಂಜ್ ಮಾಡುವಾಗ ಒಂದು ಬೋಲ್ಟ್ ಜಾಮ್ ಇತ್ತು. ಸೊ ಅದನ್ನು ತೆಗಿಲಿಕ್ಕಾಗದೆ ಸ್ಲಿಪ್ಪಾಗಿ ಮತ್ತು ವೆಲ್ಡಿಂಗ್ ಮಾಡಿ ಈಗ TVS ಬೋಲ್ಟ್ ಹಾಕಿಟ್ಟಿದೆ ಅಂಥ ಕಂಡೀಷನ್. ಸೊ ಅದೆಲ್ಲ ಸ್ವಲ್ಪ ರಿಸ್ಕ್ ಕಾಂಪ್ಲಿಕೇಶನ್ಸ್ ಎಲ್ಲ ಬರುತ್ತೆ. ಫೇಸ್ ಮಾಡಲಿಕ್ಕೆ ಧೈರ್ಯ ಇದ್ದರೆ ಮಾಡಿ, ನೀವೇ ಮನೆಯಲ್ಲೇ ಮಾಡಿ. ಬಟ್ ನಾನು ಎಂತ ಹೇಳೋದು ಪರ್ಸನಲ್ ಸಜೆಷನ್ನು, ನೀವು ಫಸ್ಟ್ ಟೈಮ್ ಗಾಡಿ ಬಿಚ್ಚೋದಾದರೆ ಈ ಗಾಡಿಗೆಲ್ಲ ಬಿಚ್ಚಲಿಕ್ಕೆ ಹೋಗಬೇಡಿ. ನಿಮಗೀಗ ಪೆಟ್ರೋಲ್ ಗಾಡಿ ಎಲ್ಲ ಬಿಚ್ಚಿ ಎಕ್ಸ್ಪೀರಿಯನ್ಸ್ ಇದ್ದರೆ ಇದೊಂದು ಟ್ರೈ ಮಾಡಿ, ಇದೆಲ್ಲ ಏನು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ ಅಷ್ಟೇ. ಈ ಪರ್ಟಿಕ್ಯುಲರ್ ಓಲಾ ಡೆಲಿವರಿ ಎಲ್ಲ ಕಂಪ್ಲೀಟ್ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗಲ್ಲಿ ಹಾಕಿದ್ದೆ, ಅದು ಚೆಕ್ಔಟ್ ಮಾಡ್ಬೋದು ನೀವು ಇಷ್ಟ ಇದ್ರೆ ಇಂಟ್ರೆಸ್ಟೆಡ್ ಇದ್ದರೆ. ಸೊ ಈಗ ಬ್ಯಾಕ್ ಟು ಟಾಪಿಕ್, ಕ್ಯಾಲಿಪರ್ ವಿಷಯ ಮಾತಾಡ್ತಿದ್ದೆ. ಸೊ ಇದಂದ್ರೆ ಈಗ ನಾರ್ಮಲ್ ಓಲಾ ಅಂತಲ್ಲ, ಎಲ್ಲ ಸ್ಕೂಟರ್ ಎಲ್ಲ ಡಿಸ್ಕ್ ಬ್ರೇಕ್ ಇರುವಂಥ ಗಾಡಿ ಸೇಮ್ ಪ್ರೊಸೀಜರ್. ಸೊ ನಮಗೀಗ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಬರುವಂಥದ್ದು ಈ ರಬ್ಬರ್ಸ್. ಸೊ ಇದು 4 ರಬ್ಬರ್ ಪಾರ್ಟ್ ಏನಿದೆಯಲ್ಲ, ಸೊ ಇದೇ ನಮ್ಮ ಕಾಂಪಿಟೇಬಲ್ ಇರುವಂಥ ಸೈಜ್. ಇದು ಬೇರೆ ಯಾವುದಾದ್ರು ಗಾಡಿ ಕ್ಯಾಲಿಪರ್ ತಂದು ಹಾಕಬೇಕು. ಈಗ ಯೂಶ್ವಲಿ ಇದನ್ನೆಲ್ಲ ಕ್ಯಾಲಿಪರ್ ಚೇಂಜ್ ಮಾಡೋ ಹೇಳ್ತಾರೆ, ಬಟ್ ಇದೆಲ್ಲ ಒಳ್ಳೆ ಅಂದರೆ ಇದೆಲ್ಲ ಏನು ಕಂಪ್ಲೇಂಟ್ ಇರಲ್ಲ, ಪರ್ಫೆಕ್ಟ್ ಇರುತ್ತೆ. ಸೊ ಇದು ಬಂದಿದ್ದು ಪಿಸ್ಟನ್, ಸೊ ಇದು ಪ್ಲೇಟ್. ಸೊ ಇದು ನಿಮಗೀಗ ಇದು ಸಿಗಲೇ ಇಲ್ಲ ಹೇಳಿದ್ರೆ ನಾನೀಗ ಜೆಂಟೂದು ಇದು ಹಾಕಬೇಕು ಕ್ಯಾಲಿಪರ್. ಅದಕ್ಕೆ ಇದೊಂದು ಚೇಂಜ್ ಮಾಡಿದ್ರೆ ಸಾಕು ಹೇಳಿ ನಾನು ಸಹ ಯೂಟ್ಯೂಬಲ್ಲೇ ನೋಡಿದ್ದೆ, ಮತ್ತು ಹೊರಗಡೆ ನೋಡಲಿಲ್ಲ, ಹಿಂದಿಯವರೊಬ್ಬರು ಮಾಡಿ ಹಾಕಿದ್ರು. ಸೊ ಅದು ಮಾಡಬೇಕು. ಸೊ ಈಗ ಬನ್ನಿ, ಇದಿಷ್ಟು ಇರೋದಾಯ್ತು. ಈಗ ನಿಮ್ಗೆ ನಾನು MC ಕಿಟ್ ತೋರಿಸ್ತಾ ಇದ್ರೆ, ಸೊ ಇದೀಗ ಇದ್ರದ್ದು MC ಕಿಟ್ ಅಂದರೆ ಫ್ರಂಟ್ ಬ್ರೇಕ್ ಒಳಗಿರುವಂಥ ಕಿಟ್. ಸೊ ಇದು ನೀವು ನೋಡ್ಬೋದು. ನಮಗೀಗ ನನ್ನ ಪ್ರಕಾರ ಇದು 2 ಸಿಗ್ಬೋದು, ಬಟ್ ಈ ಶೇಪ್ ಇದು ಎಂತ ಮಾಡುವ ಹೇಳಿದರೆ ಇದನ್ನೇ ಯೂಸ್ ಮಾಡುವ. ಇದೆಂತ ಡ್ಯಾಮೇಜ್ ಇಲ್ಲ, ಇದರಲ್ಲಿ ಯಾವ ಥರ ರಿಂಗ್ಸ್ ಅಂತ ಇಲ್ಲ. ಸೊ ಇದು ಯೂಸ್ ಮಾಡಿ ಇದಿಷ್ಟು ಚೇಂಜ್ ಮಾಡುವ. ಈಗ ನಾರ್ಮಲ್ ಸ್ಕೂಟರ್ ಇದು ಬೈಕ್ ಇದೆಲ್ಲ ಆದರೆ ಒಂದು ಎಂತ ಹೇಳಿದ್ರೆ ನೀವು ಡೈರೆಕ್ಟ್ ಹೋಗಿ ಪಲ್ಸರ್ ಇದು ಅಪಚ್ ಇದು ನಂಗೆ MC ಕಿಟ್ ಕೊಡಿ ಹೇಳಿದರೆ ಇದೇ ತೆಕ್ಕೊಡ್ತಾರೆ ಸೀದಾ. ಬಟ್ ಆದರೆ ನೀವು ಎಲೆಕ್ಟ್ರಿಕ್ ಕೇಸಲ್ಲಿ ನಿಮ್ಗೆ ಹಾಗೆ ಮಾಡಲಿಕ್ಕಿಲ್ಲ. ನೀವು ನಾನು ಹೇಳೋದಿದ್ರೆ ಬೆಸ್ಟ್ ಇದು ಕಂಪ್ಲೀಟ್ ಒಂದು ಕ್ಯಾಲಿಪರ್ ಮತ್ತು MC ಕಿಟ್. ಓಕೆ, ಕ್ಯಾಲಿಪರ್ ಕಿಟ್ ತಗೊಂಡೋಗಿ ಅವ್ರಿಗೆ ತೋರಿಸಿ ಹೇಳಿ, ಅಂದರೆ ಈ ಗಾಡಿಗೆ ಸೂಟೇಬಲ್ ಫ್ರೀ ಇದ್ರೆ ಕೊಡ್ತರು. ಇಲ್ಲ ನಾನೀಗ ನಂಗೆ ಸಿಕ್ಕಿದ್ರೆ, ನಾನು ಇದೀಗ ಪ್ರೀ ಪ್ಲ್ಯಾನ್ ವೀಡಿಯೋ ಅಲ್ಲ, ನನಗೂ ಗೊತ್ತಿಲ್ಲ ಈಗ ನೆಕ್ಸ್ಟ್ ಎಂತ ಆಗತ್ತೆ ಹೇಳಿ. ಸೊ ಹೋಗಿ ಕೇಳಿ, ಅಂದರೆ ಸಿಕ್ಕಿದ್ರೆ ನಿಮ್ಗೆ ನಾನು ಮೆನ್ಷನ್ ಮಾಡ್ತೇನೆ ಇಂಥ ಸ್ಕೂಟರ್ ಆಗತ್ತೆ ಹೇಳಿ, ಕೆಳಗಡೆ ಮೆನ್ಷನ್ ಮಾಡ್ತೇನೆ. ನೀವು ಇದು ತಗೊಂಡು ಹೋಗೋದು ಬೇಡ, ಡೈರೆಕ್ಟ್ ಆ ಗಾಡಿ ಆ ಮಾಡೆಲ್ ಹೇಳಿ ಅದೇ ಕೊಡ್ತರು. ಸೊ ಓಕೆ ಬನ್ನಿ ಮುಂದುವರ್ಸು. ಸೊ ಎಲ್ಲರಿಗೂ ಒಂದು ಬ್ಯಾಡ್ ನ್ಯೂಸ್ ಇತ್ತು. ಸೊ ಈ ವಿಡಿಯೋ ಈಗ ಕಂಟಿನ್ಯೂ ಪಾರ್ಟಲ್ಲಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ನಾನು ಎಣ್ಸ್ಕೊಂಡ ಥರ ಆಗಲಿಲ್ಲ. ಸೊ ಇಲ್ಲಿಗ ಸಮಸ್ಯೆ ಅಂತ ಆಯ್ತು ಹೇಳಿದರೆ, ನಮ್ಗೆ ಇದ್ರದ್ದು ಯಾವುದು ಕಾಂಪಿಟೇಬಲ್ ಪಾರ್ಟ್ ಸಿಗಲಿಲ್ಲ. ಸೊ ಇದ್ರದ್ದು ಬಂದು ಸಮಸ್ಯೆ ಅಂತ ಆಯ್ತಂದರೆ ನಾನು ಒಂದು 2-3 ಗಾಡಿ ಚೆಕ್ ಮಾಡಿದೆ. ಸೊ ಈ ಕಿಟ್ ಸೈಜ್ ಬಂದು ಸಿಕ್ಕಾಪಟ್ಟೆ ದೊಡ್ಡದಿತ್ತು ಇದ್ರದ್ದು. ನಾರ್ಮಲ್ ಬೈಕ್ ಇದ್ರಕ್ಕಿಂತ ಸ್ವಲ್ಪ ಡಯಾಮೀಟ್ರಲ್ಲಿ ಸಣ್ಣದಿರ್ತೈತೆ. ಸೊ ಇದೊಂದು ಸಮಸ್ಯೆ ಆಯಿತು MC ಕಿಟ್ ಇದು. ಸೊ ಸೆಕೆಂಡ್ ಸಮಸ್ಯೆ ಬಂದರೆ ಇದರದ್ದು ಡಿಸ್ಕ್ ಕ್ಯಾಲಿಪರ್. ಸೊ ಇದ್ರದ್ದು ನೀವೀಗ ನೋಡ್ಬೋದು ರಿಂಗ್ಸ್ ಹಾಕಿದ್ದು,
ಬಟ್ ನಂಗೆ ಎಂಥ ಡೌಟ್ ಆಯ್ತು ಹೇಳಿದ್ರೆ ಕ್ಯಾಪ್ ಒಡೆದು ಅಂದರೆ ಪ್ಯಾಕೆಟ್ ಒಡೆದ ಮೇಲೆ ಸೊ ಇದು ಮಿಸ್ ಆಗಿ ಓಲ್ಡನ್ನು ಹಾಕಿತ್ತು ಹೇಳಿ. ಬಟ್ ಇದ್ರದ್ದೀಗ ನೀವು ನೋಡಿದರೆ ಸೊ ಒಂದು ರಿಂಗ್ ಅಷ್ಟೇ ಫಿಟ್ ಆಯಿತು, ಅಂದರೆ ಒಳಗೆ ದೊಡ್ಡ ರಿಂಗ್ ಬರುತ್ತಲ್ಲ ಅದೊಂದು ಫಿಟ್ ಆಯಿತು, ಆಲ್ಮೋಸ್ಟ್ ಸೇಮ್ ಸೈಜ್ ಇತ್ತು. ಬಟ್ ನಾನು ಗ್ಯಾರಂಟಿ ಕೊಡೋದಿಲ್ಲ, ಸ್ವಲ್ಪ ಇದು ದೊಡ್ಡದಿದ್ದಾಗಿತ್ತು. ಸೊ ಅದೊಂದು ಆಯ್ತಲ್ಲ. ಸೊ ಇದೀಗ ಸೆಕೆಂಡ್ ರಿಂಗ್, ಇದೀಗ ಕುಂದಾಪುರದಿಂದ ತಂದದ್ದು. ಸೊ ಈ ರಿಂಗ್ ಇದೆಂಥ ಸಮಸ್ಯೆ ಹೇಳಿದರೆ ಬಿಲ್ಕುಲ್ ಇದ್ರೊಳಗೆ ಹೋಗಲಿ, ನೋಡ್ಬೋದು ಸೈಜ್ ಇಷ್ಟು ಡಿಫ್ರೆನ್ಸ್ ಇತ್ತೇಳಿ ಹೋಗಲಿಲ್ಲ. ಬಟ್ ಈಗ ಈ ವಿಡಿಯೋದಲ್ಲಿ ಇಷ್ಟೇ ಆಗಿರ್ಬೋದು. ಸೊ ಯಾರು ಡಿಸಪಾಯಿಂಟ್ ಆಗ್ಲಿಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಲಿಸೋದಿಲ್ಲ, ಇದನ್ನು ಯಾವ ಥರ ಆದರೂ ರೆಡಿ ಮಾಡಿ ಓಡಿಸೋದೆ. ಸೊ ಈ ವಿಡಿಯೋದಲ್ಲಿ ಈಗ ನಿಮ್ಗೆ ಇದೊಂದು ಕಂಪ್ಲೀಟ್ ಪಾರ್ಟ್ ಸಿಗದೆ ಇರ್ಬೋದು, ನಾನು ಒಪ್ಕೊಳ್ತಿದ್ದೆ, ಗಾಡಿ ಕಂಪ್ಲೀಟ್ ಆಗಲಿಲ್ಲ ಏನು, ಬಟ್ ಸ್ಟಿಲ್ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಇದೀಗ ನಂಗೀಗ ಪರ್ಸ್ನಲಿ ಹೇಳ್ತಿದ್ದೆ, ಒಳ್ಳೆ ಕಮೆಂಟ್ ಒಂದು ಅಂದರೆ ಒಳ್ಳೆ ಸಪೋರ್ಟ್ ಸಿಕ್ಕಿದರೆ ಗ್ಯಾರಂಟಿ ಇದನ್ನು ನಾನು ಕಂಪ್ಲೀಟ್ ವೀಡಿಯೋ ಅಂತೂ ಮಾಡಿಯೇ ಮಾಡ್ತೆ. ಬಟ್ ಆದರೆ ನೀವು ಓಲಾ ಬಿಚ್ಚೋವಾಗ ಮೊದಲು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇದು ಒಂದು ದಿನದಲ್ಲಿ ಮುಗೋ ಕೆಲಸ ಅಂತೂ ಗ್ಯಾರಂಟಿ ಅಲ್ಲ. ನೋಡುವ ಇದೀಗ ಎಷ್ಟು ಟೈಮ್ ಹಿಡಿತೇಳಿ. ಸೊ ಸದ್ಯಕ್ಕೆ ನಾನೀಗ ಇದೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ, ಯಾರು ಡಿಸಪಾಯಿಂಟ್ ಆಗ್ಲಿಕ್ಕೆ ಹೋಗಬೇಡಿ, ಇದನ್ನು ನಾನು ಕಂಪ್ಲೀಟ್ ಮಾಡಿ ಹಾಕ್ತೆ. ಬಟ್ ಇವತ್ತು ನಾಳೆ ಅಂತ ಗ್ಯಾರಂಟಿ ಇಲ್ಲ, ಒಂದು ವೀಕಲ್ಲಿ ಆಗ್ಬೋದು ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಪಾರ್ಟ್. ಸೊ ಈ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಲ್ಲಿವರೆಗೆ ನೋಡಿದರೆ ಹೇಳಿದ್ರೆ ಇಷ್ಟ ಆಗಿರ್ಬೋದು, ಪ್ಲಸ್ ಸ್ವಲ್ಪ ಡಿಸಪಾಯಿಂಟ್ಮೆಂಟು ಆಗಿರ್ಬೋದು ಗಾಡಿ ರೆಡಿ ಆಗಲಿಲ್ಲ ಹೇಳಿ. ಬಟ್ ನಾ ಏನು ಮಾಡಲಿಕ್ಕಿಲ್ಲ, ಯಾಕಂದರೆ ಇದ್ರ ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಅಷ್ಟು ಪ್ರಾಬ್ಲಮ್ ಇದೆ. ಇದ್ರ ಸಹ ನೀವು ನೋಡ್ಬೋದು, ಸೈಜ್ ನೋಡ್ಬೋದು ಇಷ್ಟು ಡಿಫ್ರೆನ್ಸ್ ಇದೆ ಹೇಳಿ, ಇಲ್ಲಿ ನೋಡಿ. ಸೊ ಇದೆಲ್ಲ ಸೋರ್ಸ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಬಟ್ ವೀಡಿಯೋ ಮಾಡಿ ಅಂತೇಳಿ ಹಾಕ್ತಾಯಿದ್ದೆ, ಆದರೂ ನಿಮಗೆ ಸ್ವಲ್ಪ ಆದರೂ ನಾಲೆಜ್ ಸಿಗತ್ತೆ ಹೇಳಿ ನಾನು ಎಣಿಸಿದ್ದೆ. ಸೊ ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಯಾವ ಥರ ಎಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡಿದರೆ, ಮತ್ತು ನಂಗೆ ಅದರದ್ದೊಂದು ಹೆಲ್ಪ್ ಮಾಡಿ. ಅಂದರೆ ನಿಮ್ಮದು ಗಾಡಿ ಶೇಕ್ ಆಗ್ತಿತ್ತಾ, ಒಳ್ಳೆ ಕಮೆಂಟ್ಸ್ ಬಂದರೆ ಪಕ್ಕ ಇದನ್ನು ನಾನು ಎಲ್ಲರೂ ಸೋರ್ಸ್ ಮಾಡಿ ನಿಮಗೆ ಹೇಳಿಯೇ ಹೇಳ್ತೆ ಯಾವ ಗಾಡಿದು ಅಂತೇಳಿ. ನೋಡುವ, ಅಲ್ಲಿವರೆಗೆ ಟೇಕ್ ಕೇರ್, ಗುಡ್ ಬೈ.